ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್. ಬರ್ರಿ ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಅದು ಜಸ್ಟ್ 5 ಮಿನಿಟ್ಸ್ ಒಳಗೆ 5 ನಿಮಿಷ ಒಳಗೆ ನಮ್ದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡ್ತೈತಿ. ಸೊ ಅದಕ್ಕೆ ನಾನು ಇಲ್ಲಿ ನೋಡ್ರಿ ಸ್ವಲ್ಪ ರವೆ ತೊಗೊಂಡೇನಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ತೊಗೊಂಡೇನಿ, ಆಮೇಲೆ ಒಂದು ಸ್ವಲ್ಪ ವೆಜಿಟೇಬಲ್ಸನ್ನು ಹೆಂಚಿಟ್ಕೊಂಡೇನಿ. ಸೊ ಡೈರೆಕ್ಟ್ಲಿ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಬರ್ರಿ ಸ್ಟೆಪ್ ಬೈ ಸ್ಟೆಪ್ ನಾನು ಏನೇನು ಹಾಕ್ಕೊಳಕತ್ತೇನೆ ಹೇಳ್ಕೊಂಬಿಡ್ತೇನೆ. ಸೊ ಇಲ್ಲಿ ನಾನು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟಿಗೆ ಇನ್ಸ್ಟಂಟ್ ದೋಸೆ ಮಾಡ್ಕೊಳಕತ್ತೇನೆ. ಆ ದೋಸೆಗೆ ನಾನಿಲ್ಲಿ 1 ಕಪ್ ಮೊದಲು ಫಸ್ಟ್ ರಾಗಿ ಹಿಟ್ಟನ್ನು ತೊಗೊಂಡೇನಿ. ನೋಡಿರಿ, ರಾಗಿ ಹಿಟ್ಟು ಬೇಸಿಗೆಗಾಲ ಒಳಗೆ ಭಾಳ ಚಲೋ, ದೇಹಕ್ಕೆ ತಂಪು ಕೊಡ್ತದೆ. ಸೊ ಆಮೇಲೆ ಇದು ಕ್ಯಾಲ್ಶಿಯಮ್ ರಿಚ್ ಕೂಡ. ಸೊ ಬೇಸಿಗೆಗಾಲ ಒಳಗೆ ನಾವು ಎಷ್ಟು ರಾಗಿ ಜೋಳ ಯೂಸ್ ಮಾಡ್ತೀವಿ ಅಷ್ಟು ನಮ್ಮ ದೇಹಕ್ಕೆ ಚಲೋ. ಆಮೇಲೆ ಇಲ್ಲಿ ನಾನು ಸೇಮ್ ಅದ ಅಳತಿ ಒಳಗನ ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡೇನಿ. ಜೋಳದ ಹಿಟ್ಟು ರಾಗಿ ಹಿಟ್ಟು ಎರಡನ್ನೂ ನಾನು ಈ ರೀತಿ ಸಾಣಿಸ್ಕೊಳ್ತೇನೆ. ಸೇಮ್ ಅಳತಿ ಒಳಗೆ ತೊಗೊಂಡೇನಿ. ನಾವು ಜೋಳದ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನು ಈ ಸೇಮ್ ರೆಸಿಪಿಗೆ ಯೂಸ್ ಮಾಡ್ಬೋದು, ಅದು ಟೇಸ್ಟ್ ಚಲೋ ಬರ್ತೈತಿ. ನಾನಿವಾಗ ಇದು ಜೋಳದ ಹಿಟ್ಟು ಮಾತ್ರ ತೊಗೊಳಕ್ತೇನೆ. ಆ್ಯಸ್ ಸಮ್ಮರ್ ಐತಲ್ಲ, ಭಾಳ ಬಿಸಿಲಿರೋದ್ರಿಂದ ರಾಗಿ ಮತ್ತು ಜೋಳದ ಹಿಟ್ಟನ್ನು ತೊಗೊಂಡೇನಿ. ಇದಕ್ಕೆ ನಾವಿವಾಗ ನೀರು ಹಾಕ್ಕೊಂಡು ನೀಟಾಗೆ ಗಂಟು ಇರಲಾರ್ದಂಗೆ ಚಲೋ ತಂಗಿ ಇದನ್ನ ಕಲಿಸ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋಂತಲೇ ಹಿಟ್ಟು ಒಂದು ಸ್ವಲ್ಪ ಅಲ್ಲಲ್ಲೇ ಗಂಟಾಗ್ಬಿಡ್ತದೆ. ಸೊ ಅದು ಗಂಟು ಉಳಿಲಾರ್ದಂಗೆ ನೀಟಾಗಿ ಅದನ್ನ ನೀರು ಹಾಕ್ಕೊಂಡು ಚಲೋ ತಂಗಿ ಕಲಿಸ್ಕೊಳ್ಳೋಣ. ಇದನ್ನ ಇನ್ನೂ ಸ್ವಲ್ಪ ತಿಳಿಬೇಕು. ಸೊ ನಾನು ಇನ್ನೂ ಸ್ವಲ್ಪ ತಿಳು ಮಾಡ್ಕೊಳ್ತೇನೆ. ನೀರು ಹಾಕ್ಕೊಂಡು ನೋಡೋಣ. ತಿಳು ಅಂದರೆ ರವೆ ದೋಸೆ ಹೆಂಗೆ ನಾವು ಫುಲ್ ತಿಳು ನೀರು ಗತೆ ಮಾಡ್ಕೊಂಡು ಹಾಕ್ಕೊಳ್ತೀವಲ್ಲ, ಆ ರೀತಿ ನಾನು ಇದನ್ನ ಬ್ಯಾಟರ್ ರೆಡಿ ಮಾಡ್ಕೊಳಕತ್ತೇನೆ. ಇಲ್ಲಿ ನೋಡ್ರಿ. ಸೊ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಡೀತದೆ, ಇಲ್ಲ ಇಷ್ಟನ್ನು ಮಾಡೋರಿದ್ರೆ ನಡೀತದೆ. ಆ್ಯಸ್ ಪರ್ ಯುವರ್ ಕನ್ಸಿಸ್ಟೆನ್ಸಿ, ನೀವು ಯಾವ ರೀತಿ ದಪ್ಪ ತಿಳಿ ಮಾಡ್ಕೊಳ್ತಾರಲ್ಲ ಹಂಗೆ. ಸೊ ಇವಾಗ ನನಗೆ ಸದ್ಯಕ್ಕೆ ಇಷ್ಟು ನೀರು ಸಾಕು. ಇದಕ್ಕೆ ನಾನಿವಾಗ ಸ್ವಲ್ಪ ರವೆ ಆ್ಯಡ್ ಮಾಡ್ಕೊಳ್ತೀನಿ. ಈ ಹಿಟ್ಟನ್ನು ನಾವು ಡೈರೆಕ್ಟ್ಲಿ ಹಿಂಗೂ ಹಾಕ್ಬೋದು, ಬಟ್ ರವೆ ನಾನು ಸ್ವಲ್ಪ ದೋಸೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂಥೇಳಿ ರವಾನ ಆ್ಯಡ್ ಮಾಡ್ಕೊಳಕ್ತೇನೆ. ಇಲ್ಲಾಂದ್ರೆ ರವೆ ಟೋಟಲಿ ಆಪ್ಷನಲ್, ನೀವು ಅದನ್ನ ಬಿಡ್ಲೂಬೋದು. ಈ ಹಿಟ್ಟಿಗೆ ನಾವು ಬರೀ ಜೀರಿಗೆ ಮತ್ತು ಉಪ್ಪು ಹಾಕ್ಕೊಂಡು ದೋಸೆ ಹಾಕಿದ್ರೂ ಭಾಳ ಟೇಸ್ಟಿ ಬರ್ತಾವೆ. ಬಟ್ ನಾನು ಇವತ್ತೇನು ಮಾಡಾಕ್ತೀನಿ, ಜೀರಿಗೆ ಉಪ್ಪಿನ ಜೊತೆ ಈ ಸ್ವಲ್ಪ ನಾನು ವೆಜಿಟೇಬಲ್ಸೂ ತೊಗೊಂಡೇನಿ, ಅದನ್ನೂ ಹಾಕ್ಕೊಳಕತ್ತೇನೆ. ಇಲ್ಲಿ ನೋಡ್ರಿ, ಇದಕ್ಕೆ ಫಸ್ಟ್ ನಾನು ಇವಾಗ ಜೀರಿಗೆ ಹಾಕ್ಕೊಂಡೇನೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೇನೀಗ ಹಿಟ್ಟೈತಲ್ಲ, ಇದನ್ನ ಹಿಂಗನೂ ಮಾಡ್ಕೊಂಡ್ರೆ ಪ್ಲೇನ್ ದೋಸೆ ಭಾಳ ಚಲೋ ಆಗ್ತಾವೆ. ಬಟ್ ಸ್ವಲ್ಪ ಕಿಡ್ಸಿಗೆ ಅದು ಕೊಡಾಕತ್ತೇವಂದ್ರೆ ಸ್ವಲ್ಪ ಅವ್ರಿಗೆ ಡೈರೆಕ್ಟ್ ಬೀಟ್ರೂಟ್ ಕ್ಯಾರೆಟ್ ಎಲ್ಲ ತಿನ್ನಂಗಿಲ್ಲಲ್ಲ. ಸೊ ಅದನ್ನ ನಾವು ಈ ರೀತಿ ದೋಸೆ ಒಳಗೆ ಆ್ಯಡ್ ಮಾಡ್ಕೊಂಡು ಕೊಟ್ಟರೆ ನಡೀತದೆ. ಇಲ್ಲಿ ನಾನು ಸ್ವಲ್ಪ ಹೆಚ್ಚಿಗೆ ಕೊತ್ತಂಬರಿ ತೊಗೊಂಡೇನಿ, ಉಳ್ಳಾಗಡ್ಡಿ ತೊಗೊಂಡೇನಿ, ಸಣ್ಣಗೆ ಹೆಚ್ಕೊಳ್ಬೇಕು. ಆಮೇಲೆ ಬೀಟ್ರೂಟು, ಆಮೇಲೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಟೇಸ್ಟಿಗೋಸ್ಕರ, ಆಮೇಲೆ ಇದು ಕ್ಯಾರೆಟ್. ಇದನ್ನಿಷ್ಟೂ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ದೋಸೆ ಹಾಕ್ಕೊಂಡು ಬಿಡೋಣ. ಇವಾಗಿದ್ದು ದೋಸೆ ಬ್ಯಾಟ್ರ್ ರೆಡಿ ಆಯಿತು. ಇಲ್ಲಿ ನೋಡ್ರಿ, ಇಷ್ಟು ಈ ರೀತಿ ತಿಳುವಾಗಿದೆ. ಫುಲ್ ಹೆಲ್ದಿನೂ ಇದು. ಮಕ್ಕಳಿಗೆ ಯಾರು ವೆಜಿಟೇಬಲ್ಸ್ ತಿನ್ನೋಂಗಿಲ್ಲ, ರಾಗಿ ತೊಗೊಳಂಗಿಲ್ಲ, ರಾಗಿ ಒಳಗೆ ಭಾಳ ಚಲೋ ಕ್ಯಾಲ್ಶಿಯಮ್ ಬೆನಿಫಿಟ್ಸ್ ಇರ್ತೈತಿ. ಸೊ ಈ ರೀತಿ ನಾವು ಬ್ರೇಕ್ಫಾಸ್ಟಿಗೆ ಹಾಕ್ಕೊಡೋದ್ರಿಂದ ಮಕ್ಕಳು ತಿಂತಾರೆ. ಇವಾಗ ಇದನ್ನ ದೋಸೆ ಹಾಕ್ಕೊಂಡು ಬಿಡೋಣ. ಬರ್ರಿ ತವೆ ಇಟ್ಕೊಳ್ಳೋಣ. ಒಬ್ಬೊಬ್ರು ಇದಕ್ಕೆ ಮೊಸರದು ಎಲ್ಲ ಹಾಕ್ಕೊಳ್ತಾರೆ, ಹುಳಿಬೇಕು, ಅದೇನೂ ಅವಶ್ಯಕತೆ ಇಲ್ಲ. ಇದು ಮಿಶ್ರಣ ಹಿಂಗೆ ನಾವು ಡೈರೆಕ್ಟ್ಲಿ ಹಿಂಗೆ ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟಿ ಆಗ್ತಾವೆ. ಒಂದು ಸತ ನೀವು ಟ್ರೈ ಮಾಡಿ ನೋಡಿರಿ. ಸೊ ದೋಸೆ ಹಾಕ್ಕೊಳಕ್ಕೆ ಹಂಚಿಟ್ಕೊಂಬಿಡೋಣ. ಸೊ ಹಂಚು ಚಲೋ ತಂಗೆ ಕಾಯಿಲಿ, ನೀಟ ಕಾಯ್ದಿರಾಕಿಲ್ಲ ಅಂದ್ರೆ ದೋಸೆ ಸರಿ ತಂಗೆ ಏಳಂಗಿಲ್ಲ, ಅಂಟ್ಕೊಂಡ್ಬಿಡ್ತಾವೆ. ಸೊ ಹಂಚು ಚಲೋ ತಂಗಿ ಕಾಯಿಲಿ. ಅದಕ್ಕೊಂದು ಸ್ವಲ್ಪ ಆಯಿಲಿಂಗ್ ಎಣ್ಣೆ ಹಚ್ಕೊಳ್ಳೋಣ ತವಿಗೆ. ಚಲೋ ತಂಗಿ ಎಲ್ಲ ಕಡೆ ಎಣ್ಣೆ ಹತ್ತಲಿ. ಆವಾಗ ನಾವು ಅದಕ್ಕೆ ಫುಲ್ ದೋಸೆ ಹಂಚ್ಕಾದ್ಮೇಲೆ ಅದಕ್ಕೆ ಹಿಟ್ಟನ್ನು ಹಾಕ್ಕೊಂಬಿಡೋಣ. ನೋಡಿರಿ, ಇವಾಗ ನಾನು ಹಾಕ್ಕೊಳ್ತೀನಿ. ತಿಳಿ ಬೇಕಂದವ್ರು ತಿಳಿ ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪ ದಪ್ಪ ಬೇಕು ನಮಗೆ ಕ್ರಿಸ್ಪಿ ಬೇಡ ಅನ್ನೋರು ಸ್ವಲ್ಪ ದಪ್ಪ ಹಾಕ್ಕೊಳ್ಬೋದು. ಕ್ರಿಸ್ಪಿ ಬೇಕಂದವ್ರು ಸ್ವಲ್ಪ ತಿಳುವನ್ನು ಹಾಕ್ಕೊಂಡ್ರು ನಡೀತದೆ. ಈಗ ನಾನು ಸದ್ಯಕ್ಕೆ ತಿಳುವನ್ನು ಹಾಕ್ಕೊಳಕತ್ತೀನಿ. ನೀರದಲ್ಲ ಇದು ಹೆಚ್ಚು. ಸೊ ನಾವು ಅದನ್ನ ಒಂದು ಸ್ವಲ್ಪ ಈ ರೀತಿ ಎಲ್ಲ ಕಡೆನೂ ಫಿಲ್ ಮಾಡಿಕೊಂಡ್ರೆ ದೋಸೆ ಸರಿತಂಗೆ ಹೇಳ್ತದೆ.
ದೋಸೆ ಎಷ್ಟೇ ಹಿಟ್ಟು ನಾನು ಸರಿ ಮಾಡಿಕೊಂಡ್ರು ಫಸ್ಟ್ ದೋಸೆ ಒಂದು ಸ್ವಲ್ಪ ಹೇಳಕ್ಕೆ ಯಾವಾಗಲೂ ನನಗೆ ಕಷ್ಟ ಕೊಡ್ತದೆ. ಇದು ನನ್ನ ಜೊತೆನೇ ಆಗ್ತದೆ, ಇನ್ನು ಎಲ್ಲರ ಜೊತೆ ಆಗ್ತದೆ ನಂಗೆ ಗೊತ್ತಿಲ್ಲ. ಆಲ್ವೇಸ್ ಫಸ್ಟ್ ದೋಸೆ ಒಟ್ಟು ಸರಿತಂಗೆ ಹೇಳಂಗಿಲ್ಲ. ಲೆಟ್ಸಿ ಇವತ್ತು ಏನಾಗ್ತದೆ ಅಂಥೇಳಿ ನೋಡ್ರಿ. ಸರಿತಂಗೆ ದೋಸೆ ಬೆಂದದ. ಸೆಕೆಂಡಿಂದ ಹಿಟ್ಟು ಮುಗಿಯೋ ಒಳಗೂ ಮಸ್ತಾಗಿ ದೋಸೆ ಹೇಳ್ತಾವೆ, ಬಟ್ ಫಸ್ಟ್ ದೋಸೆ ಯಾವತ್ತೂ ಹಿಂಗೆ ಆಗ್ತದೆ. ನೋಡ್ರಿ, ನಾನು ಹೇಳಿದ್ದೆಲ್ಲ ಇದು ಹಂಗಾಯ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೋಡ್ರಿ, ದೋಸೆ ಆಯ್ತಿದೆ. ಎರಡೂ ಸೈಡಿಂದ ಸರಿತಂಗೆ ಬೇಯಿಸ್ಕೊಳ್ಳೋಣ, ನೀಟಾಗಿ ಬೇಯಿಸ್ಕೊಳ್ಳೋಣ. ಕ್ರಿಸ್ಪಿನೂ ಬಂದದ ದೋಸೆ. ಸೊ ನಮ್ದು ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟ್ 5 ಮಿನಿಟ್ಸ್ ಒಳಗೆ ನೋಡ್ರಿ ರೆಡಿ ಆಯಿತು. ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ಸೂ ಅದಾವಿದೆ. ಕಿಡ್ಸಿಗೆ ಟಿಫಿನ್ ಬಾಕ್ಸಿಗೆ ಆಗಿರ್ಬೋದು, ಅಥವಾ ನಮ್ಗೆ ರೆಗ್ಯುಲರಾಗಿ ಬ್ರೇಕ್ಫಾಸ್ಟಿಗೆ ನಾವು ಏನಾದರೂ ಉಪ್ಪಿಟ್ಟು ಅವಲಕ್ಕಿ ಬೋರ್ ಆದಾಗ ಈ ರೀತಿ ನಾವು ಮಾಡ್ಕೊಂಡು ತಿನ್ಬೋದು. ಸೊ ನಮ್ದು ಇನ್ಸ್ಟಂಟ್ ರಾಗಿ ರವೆ ದೋಸೆ ರೆಡಿ ಟು ಈಟ್. ಇದನ್ನ ನಾವು ಯಾವುದೇ ಸಾಸ್ ಜೊತೆ ಹಚ್ಕೊಂಡು ತಿಂದ್ಬಂದ್ರೆ ಚಲೋ ಆಗ್ತೈತಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಸೊ ವಿಡಿಯೋ ಲೈಕ್ ಆಗಿದ್ರೆ ಡೂ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು, ಬಾಯ್.